ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬನ್ನಿ ಮೇಡಮ್, ನಿಮ್ಮನ್ನ ಕೂರ್ಸ್ಬಿಟ್ಟು ನಾನು ಹಿಂದೆ ಕುತ್ಕೋತೀನಿ. ಹತ್ಕೊಳ್ಳಿ ಮೇಡಮ್. ರೈಟ್ ರೈಟ್. ಮೇಡಮ್, ಗೋಳಿನ ಹೇಗ್ ಲವ್ ಮಾಡಿದ್ರಿ? ಯಾವಾಗ ನೋಡಿದ್ರು ಸಿರಾ ಸಿರಾ ಅಂತಿರ್ತಾನೆ. ಭಕ್ತಿ, ನಿಜ ಏನು ಅಂದ್ರೆ ನಿನ್ ಗೋಳಿ ಇಲ್ಲಿವರೆಗೂ ನನ್ ಮೇಲೆ ಕೋಪನೆ ಮಾಡ್ಕೊಂಡಿಲ್ಲ. ಅಷ್ಟು ಪ್ರೀತಿನ ನಿಮ್ ಮೇಲೆ? ಹೇಗ್ ಗೋಳಿ? ಏಯ್ ಭಕ್ತಿ, ದಯವಿಟ್ಟು ತುಟಿಕ್ ಪಟ್ಟಿಕ್ ಅಂದ್ರೆ ಸುಮ್ನೆ ಕುತ್ಕೋತೀಯಾ? ಸುಮ್ನೆ ನಾನಲ್ಲ, ನೀನಿರ್ಬೇಕು. ಯಾಕಂದ್ರೆ ಮೇಡಮಿಗ್ ಮಾತ್ರ ನಿನ್ ಮೌನ ಅರ್ಥ ಆಗೋದು. ನೀವಿಬ್ರು ಚೆನ್ನಾಗ್ ಅರ್ಥ. ಭಕ್ತಿ ಸಾಕು. ಅಲ್ಲ ಆದಿತ್ಯ, ಮಾತಾಡ್ಬೇಡ ನೀನು. ಆಯ್ತು ಬಿಡು, ಮಾತಾಡಲ್ಲ. ಅಮ್ಮ, ಸಾರಿ, ತುಂಬಾ ನೋವಾಗ್ತಿದ್ಯಾ? ಏನೂ ಇಲ್ಲ. ಸರಿ, ಮಲ್ಕೊಂಡ್ ರೆಸ್ಟ್ ತಗೋ. ಬೇಕಾಗಿಲ್ಲ. ಹೇಳಿದ್ ಕೇಳಕ್ ಏನ್ ನಿನ್ ಪ್ರಾಬ್ಲಮ್ಮು? ಹೇಳೋದನ್ನ ನಗ್ನಗ್ತಾ ಹೇಳ್ಬೋದಲ್ಲ. ನಗ್ತಾ ಹೇಳೋದಕ್ಕೆ. ಭಕ್ತಿ, ನಿನಗೆ ಮದ್ವೆ ಫಿಕ್ಸ್ ಆಗಿದೆ ಅಂತ ಗೊತ್ತು, ಅದಕ್ಕೆ ಖುಷಿಯಾಗಿದ್ಯಾ? ಇವನ್ಗೂ ಮದ್ವೆ ಫಿಕ್ಸ್ ಆಗ್ಲಿ, ಆಗ ಖುಷಿಯಾಗಿರ್ತಾನೆ. ದಾಮಿನಿ ಅಮ್ಮನ್ ಮನೆಗೆ ನೀನ್ ಸೊಸೆಯಾಗಿ ಬರ್ತೀಯಾ ಅಂತ ದೇವಿ ಅಪ್ಪಣೆ ಕೊಟ್ಟಿದ್ ನೋಡಿ ನನಗ್ ತುಂಬಾನೇ ಸಮಾಧಾನ ಆಯ್ತು ಗೊತ್ತಾ. ಆಕ್ಚುಲಿ ನೀನು ಆದಿತ್ಯನ್ ಮನೆಯವ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅದು ಅಲ್ಲದೆ ಅಚಿಂತ್ಯಂಗೆ ನಿನ್ನ ಅವಶ್ಯಕತೆ ತುಂಬಾನೇ ಇದೆ. ಆಕ್ಚುಲಿ ನೀವಿಬ್ರದ್ದು ತುಂಬಾ ಒಳ್ಳೆ ಜೋಡಿ. ನನ್ ಮನ್ಸ್ಯಾಕೋ ನಾನು ಹೇಳ್ದಂಗೆ ಕೇಳ್ತಾನೆ ಇಲ್ವಲ್ಲ. ರಜನಿ ಅಕ್ಕನ ಜೊತೆ ಮಾತಾಡಿದ್ರು ಮನ್ಸಿಗೆ ಸಮಾಧಾನನೇ ಆಗ್ತಿಲ್ಲ. ಇನ್ನೂ ಭಯ ಜಾಸ್ತಿನೇ ಆಗ್ತಿದೆ. ಅಕಸ್ಮಾತ್ ಭಕ್ತಿ ಶ್ರೀಕಾಂತ್ ಕಾಲ್ ಮಾಡಿ ಎಲ್ಲ ವಿಚಾರ ಹೇಳ್ಬಿಟ್ಟಿದ್ರೆ? ಅಯ್ಯೋ, ಗೊತ್ತಾಗ್ತಿಲ್ಲ. ನನ್ನ ಐಡಿಯಾ ಎಲ್ಲ ಉಲ್ಟಾ ಆಗ್ತಿದೆ ಅನಿಸ್ತಿದೆ. ಅಯ್ಯೋ, ಏನ್ ಮಾಡೋದು? ಶ್ರೀಕಾಂತಿಗೆ ವಿಚಾರ ಗೊತ್ತಾಗಿ ನನ್ನನ್ನ ಅವ್ರು ಸಾಯಿಸೋ ಮುಂಚೆ ನಾನೇ ಸತ್ತೋಗೋದು ಒಳ್ಳೇದು. ಅಯ್ಯೋ, ಏನ್ ಮಾಡೋದು? ಹಾ, ಹೀಗ್ ಮಾಡಿದ್ರೆ ನಾನು ಖಂಡಿತ ಬಚಾವಾಗ್ತೀನಿ. ಭಕ್ತಿ ಮನೆಗೆ ಬಂದಿದ ತಕ್ಷಣ ಅವಳ ಕಾಲು ಹಿಡ್ಕೊಂಡು ನಿನ್ನ ಮನೆಯಿಂದ ಆಚೆ ಕಳಿಸಿದ್ದು ನಾನೇ ಅನ್ನೋ ವಿಚಾರನ ಯಾರಿಗೂ ಹೇಳ್ಬೇಡ ಅಂತ ಕೇಳ್ಕೊಂಬಿಡ್ತೀನಿ. ಪಾಪ ಭಕ್ತಿ, ನಾನು ಅಳೋದನ್ನ ನೋಡಿ ಯಾರಿಗೂ ಹೇಳೋದಿಲ್ಲ. ಹಾ, ಅಯ್ಯೋ, ನಾನು ಏನ್ ಮಾತಾಡ್ತಿದ್ದೀನಿ? ಆಗ್ತಿಲ್ಲ, ನನಗಾಗ್ತಿಲ್ಲ. ಈ ಮುತ್ತುನ ನಂಬ್ಕೊಂಡು ನಾನು ಯಾಮಾರ್ಬಿಟ್ಟೆ ಅನಿಸ್ತಿದೆ. ಏನ್ ಮಾಡ್ಲಿ ನಾನು? ಅಯ್ಯೋ, ಮದ್ವೆ ಯಾವಾಗ ಅಂತ ಡಿಸೈಡ್ ಮಾಡಾಯ್ತಾ? ಇಲ್ಲ, ಅದು ರಾಜಿ ಮತ್ತೆ ಚಿಕ್ಕಪ್ಪ ಹೇಳ್ತಾರೆ. ಇವಳು ಆ ದೇವಿ ತರನೇ ಕಲ್ಲಿದ್ದ ಹಾಗೆ. ಕಲ್ಲ? ಇನ್ನೊಂದ್ಸರಿ ಅಮ್ಮನ ಕಲ್ಲು ಅಂದ್ರೆ ನಿಗಿದೆ. ಮತ್ತಿನ್ನೇನು ಹೇಳಬೇಕು? ನೀನು ಅವಳು ಅನುಯಾಯಿ ತಾನೆ. ಸುಖ ಬಂದಾಗ ನಾನೇ ಕೊಟ್ಟಿದ್ದು, ಕಷ್ಟ ಬಂದಾಗ ಮಾತ್ರ ನೀನೇ ನೋಡ್ಕೊ ಅಂದ್ಬಿಟ್ಟು ಕೈ ಬಿಟ್ಟು ಹೋಗ್ತಾಳಲ್ಲ.
ಹಂಗೇನೆ ಇವಳೂನು ಪಲಾಯನವಾದಿ. ನನಗೇನ್ ಬೇಕು ಅಂತ ನೇರವಾಗಿ ಹೇಳಕ್ಕಾಗ್ದೆ. ಹೌದು ಕಣೋ, ನಾನ್ ಹಿಂಗೆ. ಇದರಿಂದ ನಿನಗೇನ್ ತೊಂದ್ರೆ? ಅದೇ ಅಲ್ವಾ, ಇಷ್ಟಕ್ಕೂ ನಾನು ಮೇಡಮ್ ಮಾತಾಡ್ತಾ ಇರೋದು, ನೀನ್ ಏನಕ್ಕೆ ಮಧ್ಯ ಮಾತಾಡ್ತಾ ಇದೀಯಾ? ನಿನಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ಮೇಲೆ ಸುಮ್ನೆ ಮೂಗ್ ತೂರಿಸ್ಬೇಡ. ನಾನೇನು ನಿಮ್ ಅಭಿಪ್ರಾಯ ಹೇಳಿ ಸರ್ ಅಂತ ಕೇಳಿದ್ನಾ? ಇರ್ಲಿ ಬಿಡು, ಎಷ್ಟೇ ಆದ್ರೂ ನೀವಿಬ್ರು ಫ್ರೆಂಡ್ಸ್ ಅಲ್ವಾ? ಫ್ರೆಂಡ್ ಅಂತೆ ಫ್ರೆಂಡು, ಕೇಳಿ ಇವನು. ನಾನು ಮಾಡೋ ಯಾವ ಕೆಲಸ ಇಷ್ಟ ಆಗುತ್ತೆ ಕೇಳಿ ಮೇಡಮ್ ಇವನಿಗೆ. ನಾನು ಮಾಡಿದ ಎಲ್ಲದಕ್ಕೂ ಉಲ್ಟಾ ಮಾತಾಡ್ತಾನೆ. ಯಾಕಂದ್ರೆ ಇವಳು ಮಾಡೋದು ಯಾವ್ದು ಸರಿ ಇರಲ್ಲ, ಅದಕ್ಕೆ. ಹೌದು ಭಕ್ತಿ, ಇವನು ನನ್ ಜೊತೆ ಇದ್ದಾಗೆ ನಿನ್ ಜೊತೆ ಇರ್ಬೇಕು ಅಂತಂದ್ರೆ ನೀನ್ ನಂತರ ಇರೋದ್ ಕಲಿಬೇಕು ಅಲ್ವಾ ಅಗಸ್ತ್ಯ? ಏಯ್, ಆ ಬೆಣ್ಣೆ ಬಿಸ್ಕೆಟ್ಟಿಗೆ ಹೆಂಗ್ ಹೊಡಿಬೇಕು ಅಂದ್ರೆ ನನ್ ಚಿನ್ಕುಳ್ಳಿ ನೆನಪೆಲ್ಲ ಮರ್ತು ಹೋಗ್ಬಿಡ್ಬೇಕು. ಅಷ್ಟು ನಾಜೂಕ ಕೆಲ್ಸ ಆಗ್ಬೇಕು. ನೀನ್ ಏನು ಯೋಚನೆ ಮಾಡಬೇಡ, ಅವನನ್ನು ಹುಟ್ಲಿಲ್ಲ ಅನ್ಸ್ಬಿಡೋಣ. ಹಂಗ್ ಮಾಡಿದ್ರೆ ನಾನು ನನ್ ಚಿನ್ಕುಳ್ಳಿ ಜೊತೆ ಅಲ್ಲ, ನಿಮ್ಗಳ ಜೊತೆ ಜೈಲಲ್ಲಿ ಇರ್ಬೇಕಾಗತ್ತೆ. ನಾವಿಲ್ಲಿ ತನಕ ತಗೊಂಡಿರೋ ಅಷ್ಟು ಕೇಸು ಫೈನಲ್ ಸೆಟಲ್ಮೆಂಟ್ ಆಗಿ ಹೋಗಿರೋದು. ಅಯ್ಯಯ್ಯೋ, ನನಗೆ ಯಮಧರ್ಮರಾಜ ಬೇಡ ಕಣ್ರು. ಇಲ್ಲೇ ಇರೋ ಅವನ ಮಿನಿ ವರ್ಷನ್ ಬೇಕು ಅಷ್ಟೇ. ಅರ್ಥ ಆಯ್ತು ಬಿಡು, ಅವನ ಕೈಯ ಕಾಲ ಎತ್ತಿದ್ರಾಯ್ತು. ಅದಕ್ಕಿಂತ ಜಾಸ್ತಿ ಅವನಿಗೆ ಭಯ ಆಗ್ಬೇಕು. ನೀವು ಮಾಡೋ ಗಲಾಟೆಗೆ ಅವನು ಹೆದರ್ಕೊಂಡು ಅವನು ನನ್ನ ಹತ್ರ ನನ್ನ ಚಿನ್ಕುಳ್ಳಿನ ಕರ್ಕೊಂಡು ಬಂದು ನನ್ನ ಕೈಗೊಪ್ಸಿ ಕೈ ಮುಕ್ತು ನನ್ನ ಕಾಲಿಗೆ ಬಿತ್ತು, ಅಯ್ಯಯ್ಯೋ ಕ್ಷಮಿಸ್ಬಿಡು, ನನ್ನಿಂದ ತಪ್ಪಾಗೋಯ್ತು ಅಂತ ಬೇಡ್ಕೋಬೇಕು. ಹಾಗೆ ಮಾಡೋಣ. ಆದ್ರೆ ಅವ್ನ್ ನಮ್ಮ ಮಾತಿಗೆ ನಮ್ಮ ಮೇಟಿಗೆ ಬಗ್ದೆ ಹೋದ್ರೆ? ಹಾಗೊಂದ್ ವೇಳೆ ಆದ್ರೆ ನಾನ್ ನಿಮ್ ಜೊತೆ ಜೈಲಿಗೆ ಬರೋಕ್ ರೆಡಿ. ಎತ್ಬಿಡು. ಅಗಸ್ತ್ಯನಾ? ನಾನ್ ಅಗಸ್ತ್ಯ ಅಂತ ಅನ್ನ. ಹೌದು, ನೀವ್ ಅಗಸ್ತ್ಯ ಅಂತಾನೆ ಹೇಳಿದ್ದು. ನಿಮಗೆ ಅವ್ನ್ ಗೊತ್ತಾ? ಅವನು ಬೆಂಗಳೂರಲ್ಲೇ ಇದ್ದಾನೆ ಅಂತ ಅಮೃತ ಹೇಳಿದ್ಲು. ಇಲ್ಲ ಭಕ್ತಿ, ನನ್ಗೆ ಅಗಸ್ತ್ಯನ್ ಬಗ್ಗೆ ಏನೂ ಗೊತ್ತಿಲ್ಲ. ಆಕ್ಚುಲಿ ನಾನು ಆಗ್ಲೇ ಅಗಸ್ತ್ಯ ಅನ್ಲಿಲ್ಲ, ಆದಿತ್ಯ ಅಂತ ಹೇಳಿದ್ದು. ಇಲ್ಲ ಮೇಡಮ್, ನೀವ್ ಅಗಸ್ತ್ಯ ಅಂತಾನೆ ಹೇಳಿದ್ದು. ಭಕ್ತಿ, ನನಗೆ ಅಗಸ್ತ್ಯ ಯಾರು ಅಂತಾನೆ ಗೊತ್ತಿಲ್ಲದೆ ನಾನು ಯಾಕೆ ಅವ್ರ ಹೆಸರು ತಗೊಂಡ್ಲಿ?